ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆಯಲ್ಲಿ ಶಿಕ್ಷಕರಿಗೆ ಆಗುವ ಅನ್ಯಾಯ ಸರಿಪಡಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಭಟ್ಕಳ ಹಾಗೂ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಭಟ್ಕಳ ಶಾಖೆ ಜಂಟಿಯಾಗಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು. ಸೆಪ್ಟೆಂಬರ್ 22ರಂದು ಪ್ರಾರಂಭವಾಗಿರುವ ಸಾಮಾಜಿಕ ಹಾಗೂ ಶೈಕ್ಷಣಿಕ ಗಣತಿ ಕಾರ್ಯದಲ್ಲಿ ಕೆಲ ನ್ಯೂನತೆಗಳು ಶಿಕ್ಷಕರಿಂದ ಸಂಘಗಳ ಗಮನಕ್ಕೆ ಬಂದಿದೆ. ಪ್ರದೇಶಗಳಲ್ಲಿ ಗಣತಿ ಮಾಡಲು ಶಿಕ್ಷಕರಿಗೆ ತೊಂದರೆಯಾಗಿರುತ್ತದೆ. ವಾಸ್ತವದಲ್ಲಿ ಇರುವ ಮನೆಗಳಿಗೂ ಗಣತಿ ಆ್ಯಪ್ನಲ್ಲಿ ತೋರಿಸಿರುವ ಮನೆಗಳಿಗೂ ಹೋಲಿಕೆಯಾಗುತ್ತಿಲ್ಲ. ಇನ್ನು 5ನೇದು, ಅನಾರೋಗ್ಯ ಪೀಡಿತರಿಗೆ, ನಿವೃತ್ತಿ ಅಂಚಿನಲ್ಲಿರುವವರಿಗೆ, ಮೊಬೈಲ್ ಆ್ಯಪ್ ಬಳಕೆ ಮಾಡಲು ಬಾರದವರಿಗೆ, ಹೀಗೆ ಬೇರೆ ಬೇರೆ ಸಮಸ್ಯೆ ಇರುವ ಶಿಕ್ಷಕರಿಗೆ ಗಣಿತಿಗೆ ನಿಯೋಜಿಸಿದ್ರಿಂದ ಶಿಕ್ಷಕರಿಗೆ ಗಣತಿ ಮಾಡಲು ಸಾಧ್ಯವಾಗುತ್ತಿಲ್ಲ. ಇನ್ನು 6ನೇದು, ಗಣಿತಿಗೆ ಅಗತ್ಯವಿರುವಷ್ಟು ಪರಿಕರಗಳನ್ನು ಮತ್ತು ಬ್ಯಾಗ್ ನೀಡದೇ ಇರುವುದು. 7ನೇದಾಗಿ, ಗಣಿತಗಾರರಿಗೆ 150ಕ್ಕೂ ಹೆಚ್ಚು ಮನೆ ಹಂಚಿಕೆ ಮಾಡಿರುವುದು. ಈ ಎಲ್ಲ ಅಂಶಗಳ ಆಧಾರದ ಮೇಲೆ ಒಂದು ಪಟ್ಟಿ ಮಾಡಿ ಮಾನ್ಯ ತಹಸೀಲ್ದಾರರಿಗೆ ಈ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಹಿಂದುಳಿದ ವರ್ಗದ ಇಲಾಖೆಯಿಂದ ಮನೆ ಪಟ್ಟಿ ಗಣತಿದಾರರಿಗೆ ನೀಡದೆ ಗಣತಿ ಮಾಡಲು ನಿಯೋಜಿಸಿರುವುದು, ಗಣತಿ ಮಾಡಬೇಕಾದ ಪ್ರದೇಶದ ವ್ಯಾಪ್ತಿ ನಿರ್ದಿಷ್ಟವಾಗದೇ ಇರುವುದು, ಗಣತಿ ಆಫ್ ಪ್ರಕಾರ ಮನೆಯನ್ನು ಹುಡುಕಿ ಗಣತಿ ಮಾಡಲು ಸಾಧ್ಯವಾಗದೇ ಇರುವುದು. ಉದಾಹರಣೆ: ಬೈಲೂರು, ಗುಂಡ್ಲಕಟ್ಟ, ಗೊರಟೆ, ಬೆಳಕೆ, ಹಾಡುವಳ್ಳಿ, ಕೋಣಾರ್, ಮಾರುಕೇರಿ ಇತರೆ ಗ್ರಾಮೀಣ ಭಾಗದ ಶಿಕ್ಷಕರಿಗೆ, ವಿಶೇಷವಾಗಿ ಮಹಿಳಾ ಶಿಕ್ಷಕರಿಗೆ ಭಟ್ಕಳ ಪಟ್ಟಣ ಪ್ರದೇಶದಲ್ಲಿ ಗಣತಿಗೆ ನಿಯೋಜಿಸಲಾಗಿದೆ. ಆದರೆ ಅಪರಿಚಿತ ಪ್ರದೇಶದಲ್ಲಿ ಗಣತಿ ಮಾಡಲು ಶಿಕ್ಷಕರಿಗೆ ತೊಂದರೆಯಾಗಿರುತ್ತದೆ ಹಾಗೂ ಇನ್ನಿತರ ನ್ಯೂನತೆಗಳನ್ನು ಸರಿಪಡಿಸುವಂತೆ ಮತ್ತು ಈ ಸಮಸ್ಯೆ ಪರಿಹಾರವಾಗುವವರೆಗೆ ಗಣತಿ ಕಾರ್ಯವನ್ನು ಮುಂದುವರೆಸದಿರಲು ತೀರ್ಮಾನಿಸಲಾಗಿದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಿದ್ದಾರೆ. ಈ ಸಂದರ್ಭದಲ್ಲಿ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಪದಾಧಿಕಾರಿಗಳು ಹಾಗೂ ಅನೇಕ ಶಿಕ್ಷಕರು ಉಪಸ್ಥಿತರಿದ್ದರು. ಉದಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.